ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಕೊಲೆ ಕೇಸ್ನ 4 ಕ್ರೈಮ್ ಸೀನ್ಗಳನ್ನ ಗುರುತಿಸಿರೋ ಕಾಕಿ 4 ಜಾಗಗಳಿಂದ ಬರೋಬ್ಬರಿ 160ಕ್ಕೂ ಹೆಚ್ಚು ಸಾಕ್ಷ್ಯ ಸಂಗ್ರಹ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನೋಡಿ, ಮೊದಲಿಗೆ 100 ಅಂತಿದ್ರು, ಆಮೇಲೆ 130 ಅಂದ್ರು, 140 ಅಂದ್ರು, ಈಗ ಬರೋಬ್ಬರಿ 160ಕ್ಕೂ ಹೆಚ್ಚು ಸಾಕ್ಷಿಗಳ ಸಂಗ್ರಹ ಆಗಿದೆ. ಹಲವರ ಹೇಳಿಕೆಗಳನ್ನ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಕೊಲೆ ಕೇಸ್ನ 4 ಕ್ರೈಮ್ ಸೀನ್ಗಳನ್ನ ಪೊಲೀಸರು ಇದೀಗ ಗುರುತಿಸಿದ್ದಾರೆ. ಅಂದ್ರೆ ಈ ಆರೋಪಿಗಳು ಎಲ್ಲೆಲ್ಲಿ ಹೋಗಿದ್ರು, ಎಲ್ಲೆಲ್ಲಿ ಬಂದಿದ್ರು, ಆ ಪರ್ಟಿಕ್ಯುಲರ್ 4 ಪ್ಲೇಸ್ ಆ ಕ್ರೈಮ್ ಸೀನ್ ಅನ್ನ ಗುರುತಿಸಿದ್ದಾರೆ. ಜೊತೆಗೆ ಅಲ್ಲಿಂದ ಕೆಲವೊಂದಷ್ಟು ವಸ್ತುಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಅಂದ್ರೆ ಸ್ಟೋನಿ ಬ್ರೋಕ್ ಪಬ್ನಲ್ಲಿ ಗ್ಲಾಸು, ಬಿಯರ್ ಬಾಟಲ್ಲು ಇದನ್ನೆಲ್ಲ ವಶಕ್ಕೆ ಪಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಇನ್ನು ಪಟ್ಟಣಗೆರೆ ಶೆಡ್ನಲ್ಲೂ ಕೂಡ ಕೆಲವೊಂದಷ್ಟು ವಸ್ತುಗಳನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ ಅಂತ ಹೇಳಲಾಗ್ತಿತ್ತು. ಪವಿತ್ರಗೌಡ ನಿವಾಸದಲ್ಲಿ ಆಕೆ ಅವತ್ತು ಧರಿಸಿದ್ದಂಥ ಚಪ್ಪಲಿ, ಅದರಲ್ಲಿ ರಕ್ತದ ಕಲೆ ಇತ್ತು ಅಂತ ಹೇಳಲಾಗ್ತಾ ಇತ್ತು. ದರ್ಶನ್ ನಿವಾಸದಲ್ಲಿ ಅವರು ಧರಿಸಿದ್ದಂಥ ಬಟ್ಟೆ, ಹೀಗೆ ಕೆಲವು ಕ್ರೈಮ್ ಸೀನ್ಗಳನ್ನ ಗುರುತಿಸಿ ಕೆಲವೊಂದಷ್ಟು ವಸ್ತುಗಳನ್ನ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಬರೋಬ್ಬರಿ 160ಕ್ಕೂ ಹೆಚ್ಚು ವಸ್ತುಗಳನ್ನ, ಅವೆಲ್ಲವೂ ಕೂಡ ಪ್ರಮುಖವಾದಂಥ ಸಾಕ್ಷಿಗಳು. ಹಾಗಿದ್ರೆ ಕ್ರೈಮ್ ಸೀನ್ ಯಾವ್ದ್ಯಾವುದು? 4 ಕ್ರೈಮ್ ಸೀನ್ ಅಂತ ಹೇಳ್ತಾ ಇದ್ದಾರೆ. ಆ 4 ಕ್ರೈಮ್ ಸೀನ್ ಏನು, ಅಲ್ಲಿ ಏನೇನು ವಶಕ್ಕೆ ಪಡಿಸ್ಕೊಂಡಿರ್ಬೋದು ಹೇಳ್ತಾ ಹೋಗ್ತೀವಿ. ಕ್ರೈಮ್ ಸೀನ್ ನಂಬರ್ 1, ಚಿತ್ರದುರ್ಗ ರೇಣುಕಾಸ್ವಾಮಿ ಕೆಲಸ ಮಾಡ್ತಿದ್ದಂಥ ಮೆಡಿಕಲ್ ಸ್ಟೋರ್, ಆತ ಆಟೋದಲ್ಲಿ ಹೋಗಿ ಆರೋಪಿಗಳನ್ನ ಭೇಟಿಯಾದಂಥ ಸ್ಥಳ, ಬೆಂಗಳೂರಿಗೆ ಬರುವ ವೇಳೆ ದಾರಿ ಮಧ್ಯೆ ಹೋದ ಹೋಟೆಲ್ಲು. ನೋಡಿ, ಇದು ಪ್ರಮುಖವಾದಂಥ ಕ್ರೈಮ್ ಸೀನ್ ಆಗಿದೆ. ಅವತ್ತು ರೇಣುಕಾಸ್ವಾಮಿ ತಮ್ಮ ಪಾಡಿಗೆ ತಾವು ಕೆಲಸ ಮಾಡ್ತಾ ಯಾರೋ ಹೋಗಿದ್ರು, ಅವ್ರನ್ನ ಮಾತಾಡ್ಸಿದ್ರು, ಅದಾದ್ಮೇಲೆ ಅವ್ರು ಬಂದ್ರು, ಕಾರ್ ಹತ್ಕೊಂಡ್ರು, ಮಧ್ಯದಲ್ಲಿ ನಿಲ್ಸಿದ್ರು, ಹೋಟೆಲ್ಗೆ ಹೋದ್ರು, ಅಲ್ಲಿಂದ ಪಾಸ್ ಆದ್ರು. ಆ ಕಾರಲ್ಲಿ ಯಾರಿದ್ರು, ಯಾರು ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬಂದಿದ್ರು ಅದು ಗೊತ್ತಾಗತ್ತೆ. ಹಾಗಾಗಿ ಅದು. ಇನ್ನು ಕ್ರೈಮ್ ಸೀನ್ ನಂಬರ್ 2, ಪಟ್ಟಣಗೆರೆ ಶೆಡ್. ಪಟ್ಟಣಗೆರೆಯ ಶೆಡ್ ಜಾಗದ ಸೆಕ್ಯೂರಿಟಿ ಗಾರ್ಡ್ಗಳು, ಶೆಡ್ನ ಮಾಲೀಕರು ಮತ್ತು ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸಿಬ್ಬಂದಿ ಕೊಲೆ ನಂತರ ಯಾರನ್ನೆಲ್ಲ ಭೇಟಿಯಾಗಿದ್ರು, ಶೆಡ್ನಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಆರೋಪಿಗಳ ಸಂಪರ್ಕದಲ್ಲಿ ಇದ್ದವರು. ಪಟ್ಟಣಗೆರೆ ಇದು ಮೇನ್ ಕ್ರೈಮ್ ಸೀನ್ ಆಗತ್ತೆ. ಇಲ್ಲೇ ಎಲ್ಲವೂ ನಡೆದಿತ್ತು ಅಂತ ಹೇಳಲಾಗ್ತಿತ್ತು. ಹಾಗಾಗಿ ಇಲ್ಲಿ ಸಾಕಷ್ಟು ಸಾಕ್ಷಿಗಳಿದೆ. ಸೆಕ್ಯೂರಿಟಿ ಗಾರ್ಡ್ಗಳು ಹೇಳಿದ್ದಾರೆ ಅನ್ನೋದನ್ನು ಕೂಡ ಹೇಳಲಾಗ್ತಿತ್ತು. ಹಾಗಾಗಿ ಅದು ಕೂಡ. ಇನ್ನು ಕ್ರೈಮ್ ಸೀನ್ ನಂಬರ್ 3, ಸ್ಟೋನಿ ಬ್ರೋಕ್ ಪಬ್. ಸ್ಟೋನಿ ಬ್ರೋಕ್ ಪಬ್ನ ಸಿಬ್ಬಂದಿಗಳು, ಪಬ್ನ ಸೆಕ್ಯೂರಿಟಿ ಗಾರ್ಡ್ಗಳು, ಪಬ್ಗೆ ಬಂದಿದ್ದ ಗ್ರಾಹಕರ ಡೀಟೇಲ್ಸ್, ಪಬ್ಗೆ ಬಂದಿದ್ದ ದರ್ಶನ್ ಕೆಲ ಆಪ್ತರು. ಅವತ್ತು ಪಬ್ನಲ್ಲಿ ಯಾರೆಲ್ಲ ಕೂತಿದ್ರು, ಎಷ್ಟೊತ್ತು ಕೂತಿದ್ರು, ಆ ಸಂದರ್ಭದಲ್ಲಿ ಯಾರ್ಯಾರಿಗೆ ಕಾಲ್ ಹೋಗಿತ್ತೋ, ಏನೇನು ಮಾತನಾಡ್ಕೊಳ್ತಾ ಇದ್ರು. ಯಾಕಂದರೆ ಇದೇ ಕಾರಣಕ್ಕಾಗಿ ಚಿಕ್ಕಣ್ಣನನ್ನು ಕರ್ಕೊಂಡು ಹೋಗಿದ್ದು, ಚಿಕ್ಕಣ್ಣನನ್ನು ವಿಚಾರಣೆ ಮಾಡಿಸಿದ್ದು, 164 ಸ್ಟೇಟ್ಮೆಂಟನ್ನು ಪಡ್ಕೊಂಡಿದ್ದು. ಬಿಕಾಸ್ ಇಲ್ಲಿ ಚಿಕ್ಕಣ್ಣ ಇದ್ರು ಅಂತ. ಚಿಕ್ಕಣ್ಣ ಏನಾದರೂ ಅವತ್ತು ದರ್ಶನ್ ಬಹಳ ಟೆನ್ಷನಲ್ಲಿ ಇದ್ರು, ಅಥವಾ ಅವ್ರಿಗೆ ಕಾಲ್ ಮಾಡ್ತಿದ್ರು, ಇವ್ರಿಗೆ ಕಾಲ್ ಮಾಡ್ತಿದ್ರು ಅಂತ ಈಗ ಆರೋಪಿಗಳಂತ ಏನು ಕರೆಸ್ಕೊಳ್ತಾ ಇದ್ದಾರೋ, ಜೈಲಿನಲ್ಲಿ ಏನಿದ್ದಾರೋ, ಇವ್ರುಗಳಲ್ಲಿ ಯಾರು ಒಬ್ಬರು ಹೆಸರು ಹೇಳ್ತು ಅಂತಂದ್ರೂ ಕೂಡ ಅದು ಸಮಸ್ಯೆ ಆಗಿರುತ್ತೆ. ಇನ್ನು ಕ್ರೈಮ್ ಸೀನ್ ನಂಬರ್ 4, ಸುಮನಹಳ್ಳಿ ರಾಜಕಾಲುವೆ. ಈ ರಾಜಕಾಲುವೆ ಬಳಿ ಇರುವಂಥ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ. ಈ ರಾಜಕಾಲುವೆಯಲ್ಲೇ ರೇಣುಕಾಸ್ವಾಮಿ ಮೃತದೇಹವನ್ನು ತಂದು ಬಿಸಾಕಿದ್ದು. ಮೊಬೈಲ್ ಕಳೆದು ಹೋಗಿತ್ತು, ಅದನ್ನು ಹುಡುಕುವಂಥ ಪ್ರಯತ್ನ ಆಯಿತು. ಆದರೆ ಸೆಕ್ಯೂರಿಟಿ ಗಾರ್ಡ್ಗಳು ಯಾರಾದರೂ ನೋಡಿದ್ರಾ ಅವತ್ತು ಈ ಮೃತದೇಹವನ್ನು ತಂದು ಅಲ್ಲಿ ಹಾಕುವಂಥ ಸಂದರ್ಭದಲ್ಲಿ? ಯಾವ ವೆಹಿಕಲಲ್ಲಿ ಬಂದಿದ್ರು ಅಂತ ಒಂದು ಮಾತು ಹೇಳಿದ್ರು. ಸ್ಕಾರ್ಪಿಯೋ ಗಾಡಿಯಲ್ಲಿ ಬಂದಿದ್ದು, ಅದರ ಬದಲಾವಣೆ ಆಗಿತ್ತು. ಈ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿಗಳು ಯಾರಾದರೂ ಅವತ್ತು ಸ್ಕಾರ್ಪಿಯೋ ಗಾಡಿ ಬಂದಿತ್ತು ಅಂತ ಹೇಳಿದ್ರು ಅಂತಂದ್ರೂ ಮತ್ತೆ ಅಲ್ಲಿ ಕನೆಕ್ಟ್ ಆಗುತ್ತೆ ಅಥವಾ ಲಿಂಕ್ ಆಗುತ್ತೆ. ಸೊ ಈ ಕ್ರೈಮ್ ಸೀನ್ಗಳನ್ನು ಗುರುತುಪಡಿಸಲಾಗಿದೆ. ಸುಮಾರು ಸಾಕ್ಷಿಗಳನ್ನು ಸಂಗ್ರಹ ಮಾಡಲಾಗಿದೆ. ಇದೆಲ್ಲವೂ ದರ್ಶನ್ ಆ್ಯಂಡ್ ಗ್ಯಾಂಗ್, ಡಿ ಗ್ಯಾಂಗಿಗೆ ಸಂಕಷ್ಟವನ್ನು ತಂದೊಡ್ಡುತ್ತೆ. ಕೆಲವು ರಿಪೋರ್ಟ್ಗಳು ಬರೋದು ಬಾಕಿ ಇದೆ. ಆ ರಿಪೋರ್ಟ್ಗಳು ಯಾವುವು ಅಂತ ಕೂಡ ನಾವು ಹೇಳಿದ್ವಿ. ಆ ರಿಪೋರ್ಟ್ಗಳು ಪೊಲೀಸರ ಕೈ ಸೇರ್ತಾ ಇದ್ದ ಹಾಗೇನೆ ತನಿಖೆ ಮತ್ತೊಂದು ಆಯಾಮಕ್ಕೆ ತಿರುಗುತ್ತೆ. ತನಿಖೆ ಮತ್ತಷ್ಟು ಚುರುಕು ಪಟ್ಕೊಳ್ಳುತ್ತೆ. ಸೊ ಈ ನಿಟ್ಟಿನಲ್ಲಿ ಈ ಪ್ರಕರಣದಲ್ಲಿ ಏನು ಸಾಕಷ್ಟು ಕುತೂಹಲ ಇತ್ತೋ, ಅಥವಾ ಏನಾಗುತ್ತೆ, ಚಾರ್ಜ್ ಶೀಟ್ ಯಾವಾಗ ಸಲ್ಲಿಕೆ ಮಾಡ್ತಾರೆ, ಯಾಕಿಷ್ಟು ತಡವಾಗ್ತಿದೆ, ಯಾಕಿಷ್ಟು ಹಿನ್ನಡೆ ಆಗ್ತಿದೆ, ಎಷ್ಟು ಸಾಕ್ಷಿಗಳು ಸಿಕ್ಕಿದೆ, ಪ್ರಬಲವಾದಂಥ ಸಾಕ್ಷಿ ಇದೆಯಾ ಅಥವಾ ಇಲ್ವಾ, ಕೇಸ್ ಬಿದ್ದೋಗುತ್ತಾ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗತ್ತಾ ಅಥವಾ ಆಗಲ್ವಾ, ಈ ಪ್ರಶ್ನೆಗಳು ಜನಸಾಮಾನ್ಯರಿಗೂ ಕೂಡ ತುಂಬಾನೇ ಕಾಡ್ತಾ ಇತ್ತು. ಆದರೆ ಇದೀಗ ಎಲ್ಲದರ ಬಗ್ಗೆಯೂ ಕೂಡ ಪೊಲೀಸರು ಅಲರ್ಟ್ ಆಗಿದ್ದಾರೆ. ನಿಖರವಾದಂಥ ತನಿಖೆಯನ್ನು ನಡೆಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿಯೇ ಪ್ರತಿಯೊಂದು ಸಾಕ್ಷಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಲೇಬೇಕು, ಯಾವುದೇ ಕಾರಣಕ್ಕೂ ಅಪರಾಧಿಗಳು ತಪ್ಪಿಸ್ಕೊಳ್ಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಎಷ್ಟು ಪ್ರಬಲವಾದಂಥ ಸಾಕ್ಷಿಗಳು ಸಿಗುತ್ತೋ ಎಲ್ಲ ಸಾಕ್ಷಿಗಳನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಸೊ ಇನ್ನು ಚಾರ್ಜ್ ಶೀಟ್ನಲ್ಲಿ ಏನು ಉಲ್ಲೇಖ ಮಾಡ್ತಾರೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಜೊತೆಗೆ ರಿಪೋರ್ಟ್ ಬರೋದಕ್ಕೆ ಇನ್ನು ಎಷ್ಟು ದಿನ ಕಾಯಬೇಕು ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ.